ಅಲ್ಲ ನಮಗೂ ನೇಚರ್ ಮೇಲೆ ಕನ್ಸೆಂಟ್ ಇದೆ. ನಾವು ಎಷ್ಟೋ ಸತಿ ನಾವು ವಾಲಂಟಿಯರ್ ಆಗಿ ಹೋಗಿ ಫಾರೆಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ತಂದು ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ನಮಸ್ಕಾರ, ಶರಣು ಅಂದ್ಬಿಟ್ಟೆ. ಇವತ್ತು ಹೊಸದೊಂದು ರೈಡ್ ಮಾಡ್ತಾ ಇದ್ದೀವಿ. ಆ ರೈಡ್ಗೆ ನಮ್ಮ ಗುಂಡಣ್ಣ ರೆಡಿ ಇದ್ದಾನೆ. ಸೊ ಅರ್ಧ ದಾರಿಗೆ ಬಂದು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ನೆಕ್ಸ್ಟ್ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಇದು ಕಾಗಿನೆರೆ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೊರಟಿದ್ದೀವಿ. ಲಾಸ್ಟ್ 2 ಸತಿ ಹೋದಾಗಲೂ ನಾವು ವ್ಯೂ ಪಾಯಿಂಟ್ ನೋಡೋಕ್ಕಾಗಿಲ್ಲ. ಸೊ ಈ ಸತಿ ಟ್ರೈ ಮಾಡೋಣ. ಇವಾಗ ನೀವು ನೋಡ್ತಾ ಇರೋ ಜಾಗ ಸೋಮವಾರಪೇಟೆಯಿಂದ ಸ್ವಲ್ಪ ಮುಂದೆ ಬಂದರೆ ಸಿಗೋ ಜಾಗ. ಇದರ ಹೆಸರು ಬೇಲೂರು ಬಾಲೆ ಅಂತ. ತುಂಬ ಚೆನ್ನಾಗಿದೆ ಪ್ಲೇಸು, ತುಂಬ ಅಟ್ರಾಕ್ಟಿವ್ ಆಗಿದೆ. ನಾವು ಹೋಗಿದ್ದು ವೆದರ್ ತುಂಬ ಚೆನ್ನಾಗಿತ್ತು. ಸೊ ತುಂಬ ಬಿಸಿಲು ಇರಲಿಲ್ಲ, ತುಂಬ ಮಳೆನೂ ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ಕೆಳಗಡೆ ಬೈಕ್ ನಿಲ್ಲಿಸ್ಬಿಟ್ಟು ಮೇಲೆ ಹೋಗಿ ಫೋಟೋ ಶೂಟ್ ಮಾಡೋಣ ಅಂತ ಶೂಟ್ ಮಾಡ್ತಾಯಿದ್ವಿ. ತುಂಬ ಎಕ್ಸಲೆಂಟ್ ಆಗಿತ್ತು ವೆದರು. ಒಳ್ಳೆ ಟೀಮ್ ಇದ್ದಿದ್ದರಿಂದ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ನಾವು ರೈಡ್ ಸ್ಟಾರ್ಟ್ ಮಾಡ್ತೀವಿ ತಿರ್ಗಾ. ಆಮೇಲೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ನಮ್ಮ ಲೊಕೇಶನ್ ತಲುಪಿದ್ವಿ. ಅದೇ ಕಾಗಿನೆರೆ. ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಮುಂದೆ ಕಾಗಿನೆರೆ ಫೋರ್ಟು ಮತ್ತು ಕಾಗಿನೆರೆ ವ್ಯೂ ಪಾಯಿಂಟ್ ನೋಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ನಿಂತಿದ್ವಿ. ಇವಾಗ ಅಲ್ಲಿಗೆ ಹೊರಡಬೇಕು. ಹೋಗದಾ? ಹೋಗ್ಬೋದಂತೆ. ಹಾಂ, ಏನಿಲ್ಲ ಅವೆಲ್ಲ ಚಾನ್ಸೇ ಇಲ್ಲ. ನಾವು ಫಾರೆಸ್ಟ್ಗೆ ಇಷ್ಟಪಡೋರು. ಹಾಂ, ಅಲ್ಲ ನಮಗೂ ನೇಚರ್ ಮೇಲೆ ಕನ್ಸೆಂಟ್ ಇದೆ. ನಾವು ಎಷ್ಟೋ ಸತಿ ನಾವು ವಾಲಂಟಿಯರ್ ಆಗಿ ಹೋಗಿ ಫಾರೆಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ತಂದಿದ್ದೀವಿ. ಇದು ಮಾಡ್ತೀವಿ ನಾವು. ಲಾಸ್ಟ್ ಮಂತ್ ಗವರ್ಮೆಂಟ್ ಇಂದಾನೆ ಇದ್ದೋಗಿದ್ವಿ. ಟೂರಿಸಂ ಡಿಪಾರ್ಟ್ಮೆಂಟ್ ಪ್ಲೇಸ್ ಗಳಿರ್ತದಲ್ಲ, ಯಾಕೆಂದ್ರೆ ಪಾಪ ನಮಗೆ ನೋಡಿದ್ರೆ ಬೇಜಾರತ್ತೀಗ. ಅಲ್ಲಿಂದ ಬಂದು ಒಂದು ಪ್ಲೇಸ್ ನೋಡಿ ನಿಮ್ಗೂ ಒಂದು ಮನಸ್ಸಿಗೆ ಸಮಸ್ಯೆ ಅಷ್ಟೇ. ಈಗ ನಾವಿಲ್ಲಿ ಬಂದಾಗ ಅದೇ ಕರೆಕ್ಟ್. ಇದರಲ್ಲೇ ನಂದೊಂದೇ ಗಲಾಟೆ ಮಾಡೋದು ಜಾಸ್ತಿ. ಚಿಕ್ಕ
ರಿವರ್ಸ್ ಐತಾ ಗಾಡಿ? ರಿವರ್ಸ್ ಐತಾ? ರಿವರ್ಸ್ ಐತಾ ಗಾಡಿ? ಗೇರ್ ಹಾಕಿ. ಹ್ಮ್ ನೀವು ಡೌನ್ ಇಳಿಸ್ಬೇಕಾರೆ ಫಸ್ಟ್ ಕ್ಲಚ್ ಬಿಡಿ. ನಾನು ಅದೇ ಹೇಳ್ಕೊಟ್ಟೆ, ಕ್ಲಚ್ ಮತ್ತೆ ಓಡ್ಸಕ್ ಮಾತ್ರ ಮಜಾ. ಮತ್ತೆ ಎತ್ತಿದ್ದ ನಾವೆಲ್ಲ ಆಮೇಲೆ ಸೇರ್ಕೊಳ್ಳೋಣ ಮನೆಗೆ ಹೋದ್ಮೇಲೆ. ಹತ್ತದ ಹೆಂಗೆ ಬ್ರೋ ಇದು? ಅತ್ತೆ ಎಗ್ರಿ ಈ ಕಡೆ ಬನ್ನಿ. ಇವೆಲ್ಲ ಕ್ಯಾಪ್ಚರ್ ಮಾಡ್ಬೇಕು ಬಾ. ಹ್ಮ್ ಗಿಡವೆಲ್ಲ ಕ್ಯಾಪ್ಚರ್ ಆಯ್ತಾ ಇರ್ಬೇಕು. ಆಗ್ತಿದ್ಯಾ? ಹಾ ಸ್ಟಡಿ ಮಾಡ್ಕೊಳ್ಳಿ ಹ್ಯಾಂಡ್ಲ. ಓಕೆ ನಡ್ರಿ ಮುಂದೆ ಹೋಗಿ ವಿಡಿಯೋ ಮಾಡಿ. ಯಾರಾದ್ರು ಆಡಿದ್ರೆ ಅಂತ ವರ್ಟಿಕಲ್ ಆದ್ರೆ ಹೇಳಿ, ಹಾರಿಜಾಂಟಲ್ ಬೇರೆಯವ್ರು ಕಳಿಸಿ. ಹೋಗಿ ಇದ್ ಮಾಡೋದ. ಹಾ ಹೋಗಿ ಒಂದೇ ಸ್ಟಾಪ್ ಒಂದೇ ಸ್ಟಾಪ್ ಹೋಗಿ. ಒಂದೇ ಸ್ಟಾಪ್. ಇದು ಎಕ್ಸೈಡ್ ಕ್ಲಚ್ ಬಿಟ್ಟಿಲ್ಲ, ಫುಲ್ ಕ್ಲಚ್ ಬಿಡಿ. ರಯ್ಯ ಹೋದಂಗೆ ಹೋಗ್ಲಿ. ಹೋಗಿ ಬಾಯ್. ಈ ಕಡೆನೆ ಬರ್ಬೋದಲ್ವಾ ಆರಾಮಾಗಿ? ಅಲ್ಲಾಗಲ್ಲ. ಏನ್ ಗೊತ್ತಾ, ಈ ಸೆಂಟ್ರ್ ಒಳ್ಳೇದು, ಬಟ್ ನಿಲ್ಲಕ್ಕಾಗಲ್ಲ. ಅದು ಹೆಂಗ ಪಾತಲ್ಲಿ ಹೆಂಗಿತ್ತು ಹಂಗೆ. ಇದೇ ಮಾಡು. ಕ್ಲಚ್ ಬಿಡು. ಅಷ್ಟೇ ನೀನು ಮಾಡೋ ತಪ್ಪು. ಇದೇ ಪಾತಲ್ಲಿ ಬರ್ಬೇಕಾಯ್ತು. ಹಿಂದೆ ಹೋಗು. ಅಡ್ಲೆಕ್ ತಗೋ ಗಾಡಿನ. ಕ್ಲಚ್ ಬಿಡು ಆಫ್ ಮಾಡು ಗಾಡಿ. ಕ್ಲಚ್ ಬಿಟ್ಟು ಬಿಟ್ಕೊಂಡು ಇದು ಮಾಡ್ಕೊಂಡು. ಹಾ ಅಷ್ಟೇ. ಹಾ ಇವಾಗ ಈ ಪಾತಲ್ಲೇ ಹೋಗಿ. ಇಲ್ಲಿ ಹೋಗಿ. ಅಷ್ಟೇ. ನೆಕ್ಸ್ಟ್ ಒಬ್ನೇನೆ ಇರೋದು. ಹಾ ಮತ್ತೆ ಇಲ್ಲಿ ಹಿಂಗೆ ಬನ್ನಿ. ಸೆಂಟ್ರಲ್ ಬಂದು ಇಲ್ಲಿ ಇದೇ ಪಾತು. ಪಾತಲ್ಲಿ ಹಿಂಗ್ ಹೋಗುತ್ತೆ. ಇಲ್ಲಿ ಹತ್ತಿಸ್ಕೊಂಡ್ರೆ ಬೇಡ ಆಪತ್ತಲ್ಲಿ ಹೋಗು. ನೀನು ಹಿಂಗ್ ಟರ್ನ್ ಮಾಡಿದ್ರೆ ಟೈರ್ಸ್ ಕಿಟ್ ಹೊಡಿತೆ ಬ್ಯಾಕ್ದು. ಹಿಂಗ್ ಬಂದು ಹಿಂಗೆ ಸೇಮ್. ಹೋಗಿ ಬೇಗ ಓಡ್ಬೇಕು. ಇಂಜಿನಿಯರ್ ಬೈಕ್ ಹೊಡಿತಿರ್ಲಿಲ್ಲ. ಅಲ್ಲ ನಮ್ಮ ಜೊತೆ ಎಷ್ಟು ರೈಡ್ ಹೊಡ್ತಿರ್ಬೇಕು. ಡೆಡ್ ಸ್ಲೋ ಮಾಡ್ಬಿಡಿ. ಹಾಫ್ ಲೈಟ್ಸ್ ಹಂಗೆ ಕಂಟಿನ್ಯೂ ಮಾಡಿ. ಎಕ್ಸೈಡ್ ಕೊಡಿ. ಹಿಂಗೋಗಿ ಇಲ್ಲಿ ನಿಲ್ಸಿ. ಹಾ
ಬೇಡ. ನಡ್ರಿ ಸುಮ್ಮನೆ ವ್ಯೂ ತೋರ್ಸೋಣ ಅಂತ ಬಂದಿಲ್ಲ ಇನ್ನ. ನೀನ್ ಮುಂದೆ ಆಗಮ್ಮ. ಬರ್ತಾ ಇದ್ದೀರಾ? ಹೆಂಗಿದೆ? ತಿಂತಾರೆ ಎಮರ್ಜೆನ್ಸಿ. ಆರ ಬಿಡುತ್ತೆ ಅಷ್ಟೇ. ಹೆಂಗಿದೆ ನೋಡಿ ಪ್ಲೇಸು, ಸಕ್ಕತ್ತಾಗಿದೆ. ನಾವು ಇವಾಗ ಆಫ್ ರೋಡ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಆಯ್ತಂದರೆ ಜೈ ಬ್ಯಾಡ್ರ ಬೊಮ್ಮ ಆಗುತ್ತೆ. ರೋಡ್ ಹೆಂಗಿದೆ?
ಆ ಪಾತಲ್ಲೇ ಹೋಗಿ ಹಾಫ್ ಕ್ಲಚ್ ಇಟ್ಕೊಳ್ಳಿ, ಅಂದರೆ ಫುಲ್ ಝೀರೋ ಮಾಡಿಬಿಡಿ ಕ್ಲಚ್ಚು. ಮೋಷನ್ ಕ್ಲಚ್ಚಲ್ಲೇ ಇರಬೇಕು. ಸೈಡಲ್ಲಿ ಕಾಲಿಡಕ್ಕಾಗಲ್ಲ, ಸ್ಕಿಡ್ ಆದರೆ ಹೋಗ್ಬೋದು, ಬಟ್ ಒಂದೇ ಶಾಟ್ ಹೋಗಂಗಿದ್ರೆ. ಇಲ್ಲ ಅಂದರೆ ಸ್ಲೋಗಿ ಮಾಡಿದ್ರೆ ಕಾಲಿಡಕ್ಕಾಗಲ್ಲ. ಇವನು ಹಂಗೆ ಬಿದ್ದಿತ್ತಲ್ಲ. ಇವಾಗ ಅವ್ರು ಹೋದ್ರಲ್ಲ, ಆ ಪಾತಲ್ಲಿ ಹೋದ್ರೆ ಆ ಟೈರ್ ಮಾರ್ಕ್ ಇರುತ್ತಲ್ಲ, ಹಂಗೆ ಈಸಿಯಾಗಿ ಹೋಗ್ಬಿಡುತ್ತೆ. ದರ್ಶನ್ ಇನ್ನೊಂಚೂರು ಮುಂದೆ ನಿಲ್ಸಿ, ಮುಂದೆ ಹಾಕಿ. ಹೋಗ್ಬೋದಾ? ಹೋಗ್ತಿರೋಗ್ಲ? ನೀವು ಡೌನ್ ಇಳಿಸ್ಬೇಕಾರೆ ಫಸ್ಟ್ ಕ್ಲಚ್ ಬಿಡಿ. ನಾನು ಅದೇ ಹೇಳ್ಕೊಟ್ಟೆ, ಕ್ಲಚ್ ಏನಾಗುತ್ತೆ, ಗಾಡಿ ಸ್ಲೋ ಆಗಿ ಇಳಿಸ್ಬೇಕು. ನಾನು ಕ್ಲಚ್ ಫುಲ್ ಬಿಟ್ಟಿದ್ದೆ. ಬಿಡಿ ಬಿಡಿ, ಓಕೆ, ಅವೆಲ್ಲ ನಡೆಯುತ್ತೆ. ಏನಾಗಿಲ್ಲ ತಾನೆ? ನನ್ಗೇನಾಗಿಲ್ಲ. ಆ ಕಡೆ ಗೇರ್ ಬೆಂಡ್ ಆಗಿದೆ. ಗೇರ್ ಲಿವರ್ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಇಳಿಬೋದು. ಗೇರ್ ಶಿಫ್ಟಿಂಗ್ ಮಾಡ್ಬೋದಾ? ಇವಾಗ ಇದಿಟ್ಕೊಂಡು ಡೌನ್ಗೆ ಹೋಗ್ಬಿಡಿ. ಬನ್ನಿ ಬನ್ನಿ. ಸೇಮ್ ಪಾತು. ಇದಾಗಲ್ಲ, ಆಯ್ತು ಬಾ.
ನಿನ್ ಕಾನ್ಫಿಡೆಂಟ್ ಆಗಿದೆ ಇಲ್ಲ ಆಗಲ್ಲ ಅದೇ ಎರಡು ಬ್ರೇಕ್ ಇಟ್ಕೊಂಡು ಸ್ಲೋ ಆಗಿಸಿ ಗ್ರಿಪ್ ಆಯ್ತಲ್ಲ ಆ ಕಡೆ ಗ್ರಿಪ್ ಆಯ್ತು ಟೈರ್ ಜಾಗ ಇಲ್ಲ ಸಾಕು ಗೊತ್ತಿಲ್ಲ ಆರಾಮಾಗಿ ಓಕೆ ನೀನು ಬಾ ನಾವು ಇದರಲ್ಲಿ ತರಕೆಸ್ಕೊಡ ಸ್ಪೀಡ್ ಇತ್ತು ಗಾಡಿ ಅಂತ ಹಾಂ ಅಷ್ಟೇ ಅಷ್ಟೇ ಸಿಂಗ್ ಹಾಂ ಹಂಗೆ ಇಂಜಿನ್ ಫ್ರೀ ಆಗುತ್ತೆ ಅದೇ ಅಡ್ಡ ನಿಲ್ಸು ಅದೇ ಅಡ್ಡಕ್ಕೆ ಬಿಡಬೇಕು ಸ್ಟಾರ್ಟಿಂಗ್ ಮಾಡಬೇಕು ಹುಷಾರು ಇಲ್ಲಿ ನೋಡಿ ಹಾಂ 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 ಯಾ ಯಾ ಎದ್ದು ಬಿದ್ದು ಹೆಂಗೋ ರೈಡ್ ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಹುಡುಗ 2-3 ಸತಿ ಬಿದ್ದ ಪಾಪ, ಹೊಸ ಗಾಡಿ. ಏನು ಮಾಡೋಕ್ಕಾಗಲ್ಲ, ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ ಆ ಥರ ಎಲ್ಲ ಇರಲೇಬೇಕು. ಆಮೇಲೆ ನನ್ನ ಗಾಡಿ ಚೈನ್ ಸ್ಪ್ರಾಕೆಟು ಮತ್ತು ನೆಕ್ಸ್ಟು ಚೈನ್ ಕೇಸು ಟಚ್ ಆಗ್ತಾಯಿದೆ. ಅದಕ್ಕೆ ಇಂಜಿನು ಮತ್ತು ಸೈಲೆನ್ಸರ್ ಸೌಂಡ್ಗಿಂತ ಜಾಸ್ತಿ ಚೈನ್ ಸೌಂಡ್ ಬರ್ತಾಯಿದೆ, ಕರ 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 ಅಂತ. ಸ್ವಲ್ಪ ಇರಿಟೇಟ್ ಆಗ್ತದೆ ಓಡ್ಸೋಕ್ಕೆ, ನಿಮಗೂ ಕೇಳೋಕ್ಕೆ ಇರಿಟೇಟ್ ಆಗ್ತಾ ಇರ್ಬೋದು. ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಜೈ ಬ್ಯಾಡ್ರ್ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವೀಡಿಯೋದಲ್ಲಿ ಬೇಗ ಸಿಗೋಣ. ಇವತ್ತು ಒಂದು ಡೇ ಕಂಪ್ಲೀಟ್ ಆಯಿತು. ನಾಳೆ ಇನ್ನೊಂದು ಕಡೆ ಅನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಅದರದ್ದು ವಿಡಿಯೋ ನೆಕ್ಸ್ಟು ಇದರ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ನನ್ನ ವೀಡಿಯೋಸ್ ನೋಡಿ. ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.